ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಕೆಲವು ಇನ್ಫಾರ್ಮೇಶನ್ ಅನ್ನ ಬಂದಿದೆ. ಏನೇನಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಟಿವಿ ನ್ಯೂಸ್ ಪೇಪರ್ ನಲ್ಲಿ ನೋಡಿರಬಹುದು, BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಅನ್ಬೋದು. ಓಕೆ, ಸೊ ಇದರ ರಿಲೇಟೆಡ್ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಅಥವಾ ಒಂದು ಕ್ಲಾರಿಟಿ ಬಂದಿದೆ. ಗವರ್ಮೆಂಟ್ ಜಾಬ್ ಯಾರ ಹತ್ರ ಇದೆಯಲ್ಲ ಅವ್ರ ಹತ್ರ BPL ರೇಷನ್ ಕಾರ್ಡ್ ಇದೆ ಅಂತ ಅನ್ಕೊಂಬರಿ. ಓಕೆ, ಅಂಡ್ ಯಾರು ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ನಲ್ಲಿ ಬರ್ತಾ ಇದಾರ ಅವ್ರ ಹತ್ರನೂ BPL ರೇಷನ್ ಕಾರ್ಡ್ ಇದೆ. ಸೊ ಈ ತರ ಇದ್ರೆ BPL ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಕ್ಯಾನ್ಸಲ್ ಅಂತಂದ್ರೆ APL ಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆ ಅಂಡ್ ಅವ್ರದ್ದು ಕ್ಯಾನ್ಸಲ್ ಆಗಿದೆ ಬೈ ಮಿಸ್ಟೇಕ್ ಆಗಿ, ರೈಟ್, ಸೊ ಈ ತರ ಆಗಿದೆ, ಸೊ ಈ ತರ ನಾವು ಕರೆಕ್ಷನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ BPL ರೇಷನ್ ಕಾರ್ಡ್ ಲಿಂದ ಯಾರಿಗೆ ಎಲಿಜಿಬಲ್ ಇರ್ತಾರ, ಓಕೆ, ಯಾರು ಕರೆಕ್ಟ್ ಆಗಿರ್ತಾರಲ್ಲ, ಕರೆಕ್ಟ್ ಯಾರಿಗೆ ಸಿಗ್ಬೇಕಲ್ಲ ಅವ್ರದ್ದು ಕೂಡ APL ರೇಷನ್ ಕಾರ್ಡ್ ನಲ್ಲಿ ಟ್ರಾನ್ಸ್ಫರ್ ಆಗಿದೆ. ಓಕೆ, ಸೊ ಈ ತರ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಈ ತರ APL ರೇಷನ್ ಕಾರ್ಡ್ ಮತ್ತೆ ನಾವು ಒಂದು ವಾರದಲ್ಲಿ, 1 ವೀಕ್ ನಲ್ಲಿ ಇದನ್ನ ಮತ್ತೆ ಕನ್ವರ್ಟ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ BPL ರೇಷನ್ ಕಾರ್ಡಿಗೆ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಸೇಮ್ ರೇಷನ್ ಕಾರ್ಡ್ ನಾವು ಯೂಸ್ ಮಾಡಬಹುದು. ಸೇಮ್ ರೇಷನ್ ಕಾರ್ಡ್, ಸೇಮ್ ನಂಬರು, ಎಲ್ಲ ಯೋಜನೆ ಅಥವಾ ಸ್ಕೀಮ್ಸ್ ರಿಲೇಟೆಡ್ ಏನ್ ಸರ್ವಿಸಸ್ ಇರ್ತಾವಲ್ಲ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಅನ್ನಭಾಗ್ಯ ಸ್ಕೀಮು ಈ ತರ ಇರಬಹುದು. ಓಕೆ, ಸೊ ಇದ್ರ ರಿಲೇಟೆಡ್ ಒಂದು ಅಪ್ಡೇಟ್ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಈ ತರ ನಾವು ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಸೋಲಾರ್ ಎನರ್ಜಿ ಜನರೇಟ್ ಮಾಡ್ತೀವಿ, ರೈಟ್. ಸೊ ಈ ತರ ನೀವು ಬಹಳಷ್ಟು ಮನೆಯಲ್ಲಿ ನೋಡಿರ್ಬೋದು. ಸೊ ಈಗ ಒಂದು ಅಪ್ಡೇಟ್ ಏನಂತಂದ್ರೆ ಸೌರ ಸ್ವಾಸ್ಥ್ಯ ಯೋಜನಾ ಅಂತ ಬಂದಿದೆ. ಓಕೆ, ಇದು ಸೌರ ಸ್ವಾಸ್ಥ್ಯ ಯೋಜನಾ ಏನು ಅಂತಂದ್ರೆ, ಸೊ ಬೇಸಿಕಲಿ ಏನ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಇರ್ತಾವಲ್ಲ ಅಲ್ಲಿ ಸೋಲಾರ್ ಪ್ಯಾನೆಲ್ಸ್ ಅಥವಾ ಸೋಲಾರ್ ಎನರ್ಜಿಯನ್ನ ಜನರೇಟ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅಥವಾ ಸೋಲಾರ್ ಪ್ಯಾನೆಲ್ಸ್ ಅನ್ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಗವರ್ಮೆಂಟ್ ಆಫ್ ಕರ್ನಾಟಕ ಲಿಂದ ಒಂದು ಇದು ಸ್ಕೀಮ್ ಅಂತ ಅನ್ಬೋದು. ಓಕೆ, ಸೊ ಬೇಸಿಕಲಿ ಇದು 21 ನವೆಂಬರ್ 2024 ಗೆ ಇದು ಲಾಂಚ್ ಆಗಿದೆ. ಆನರೇಬಲ್ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಸರ್ ಇಲ್ಲಿ ನೀವು ನೋಡಬಹುದು. ಸೊ ಇದು ಆರೋಗ್ಯ ಸೌಧಾನಲ್ಲಿ ಬೆಂಗಳೂರಿನಲ್ಲಿ ಇದು ಲಾಂಚ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಅಗ್ರಿಮೆಂಟ್ಸ್ ಕೂಡ ಆಗಿದೆ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಯಾರ ಜೊತೆ ಅಂತಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಸೆಲ್ಕೋ ಫೌಂಡೇಶನ್. ಓಕೆ, ಸೊ ಎರಡು ಆರ್ಗನೈಸೇಷನ್ ಅಥವಾ ಗವರ್ಮೆಂಟ್ ಆಫ್ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ಸೆಲ್ಕೋ ಫೌಂಡೇಶನ್ ಕಲ್ತ್ಬಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ ಸೋಲಾರ್ ಪ್ಯಾನೆಲ್ಸ್ ಅಥವಾ ಸೋಲಾರ್ ಎನರ್ಜಿ ಅನ್ನ ಜನರೇಟ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ 2026 ವರೆಗೂ 5000 ಹಾಸ್ಪಿಟಲ್ಸ್ ಕರ್ನಾಟಕನಲ್ಲಿ ನಾವು ಇದನ್ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಅಂತೀವಲ್ಲ, ಸೊ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ತರ ಇನ್ಸ್ಟಾಲ್ ಮಾಡಿದ ಮೇಲೆ ಬ್ಯಾಟರಿ ಸಿಸ್ಟಮ್ ಮುಖಾಂತರ 24/7 ನಾವು ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡ್ಕೋಬಹುದು. ಸೊ ಬ್ಯಾಟರಿ ಸಿಸ್ಟಮ್ ಮುಖಾಂತರ ಗವರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ ಏನೇನ್ ಸರ್ವಿಸಸ್ ಇರ್ತಾವಲ್ಲ ಸೊ ಅದನ್ನ ಬಹಳಷ್ಟು ಸ್ಮೂತ್ ಆಗಿ ಇಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್, ಕರ್ನಾಟಕನಲ್ಲಿ ಆಲ್ರೆಡಿ ಬಹಳಷ್ಟು ಗವರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ ಇದು ಆಲ್ರೆಡಿ ಇಂಪ್ಲಿಮೆಂಟೆಡ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಇಂಪ್ಲಿಮೆಂಟೆಡ್ ಇನ್ 1152 ಹೆಲ್ತ್ ಸೆಂಟರ್ ಆಲ್ರೆಡಿ. ಓಕೆ, ಆಲ್ರೆಡಿ ಇದು ಇಂಪ್ಲಿಮೆಂಟೆಡ್ ಇದೆ. ಓಕೆ, ಸೊ ಜಸ್ಟ್ ನಾನು ಚೆಕ್ ಮಾಡಿದೆ, ನಾನು ಹುಮ್ನಾಬಾದ್ ನಲ್ಲಿ ಇರ್ತೀನಿ. ಓಕೆ, ಸೊ ಹುಮ್ನಾಬಾದ್ ನಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹುಮ್ನಾಬಾದ್ ಅಂತ ಇದೆ, ಗವರ್ಮೆಂಟ್ ಹಾಸ್ಪಿಟಲ್. ಓಕೆ, ಸೊ ಜಸ್ಟ್ ಸ್ಯಾಟಲೈಟ್ ಮುಖಾಂತರ ನಾನು ನೋಡಿದೆ. ಸೊ ಇಲ್ಲಿ ನೀವು ನೋಡಬಹುದು ಈ ತರ ಸೋಲಾರ್ ಪ್ಯಾನೆಲ್ಸ್ ಆಲ್ರೆಡಿ ಇದೆ. ಸೊ ಈ ತರ ಅನ್ಬೋದು ಬಹಳಷ್ಟು ಹಾಸ್ಪಿಟಲ್ಸ್ ನಲ್ಲಿ ಇದು ಆಲ್ರೆಡಿ ಈಗ ಶುರು ಆಗಿದೆ ಅಥವಾ ಚಾಲನೆಯಲ್ಲಿ ಇದೆ. ಈಗ ಆಫಿಷಿಯಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಆಫಿಷಿಯಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ 2 ಇಯರ್ಸ್ ನಲ್ಲಿ 5000 ಹೆಲ್ತ್ ಸೆಂಟರ್ಸ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಸ್ಕೀಮ್ ಮುಖಾಂತರ ಅಥವಾ ಫ್ರಮ್ ದಿಸ್ ಎಲೆಕ್ಟ್ರಿಸಿಟಿ ಬಿಲ್ ವಿಲ್ ಬಿ ಸೇವ್ಡ್ ಅಪ್ ಟು 50 lakhs ಪರ್ ಮಂತ್. ಓಕೆ, 50 ಲಕ್ಷ ರೂಪಾಯಿ ನಾವು ಸೇವ್ ಮಾಡಬಹುದು ಪ್ರತಿ ತಿಂಗಳ ಅಂತ ಹೇಳಿದ್ದಾರೆ. ಅಂಡ್ 100 ಕೋಟಿ ರೂಪಾಯಿ ಸೇವ್ ಮಾಡಬಹುದು 10 ಇಯರ್ಸ್ ನಲ್ಲಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ತರ ಒಂದು ಇನ್ಫಾರ್ಮೇಶನ್ ಅಥವಾ ಅಪ್ಡೇಟ್ ಬಂದಿದೆ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಫಿಶಿಂಗ್ ಬೋಟ್ಸ್ ಅಥವಾ ಫಿಶರ್ ಮ್ಯಾನ್ ರಿಲೇಟೆಡ್ ಅಥವಾ ಮೀನುಗಾರಿಕೆ ಅಂತ ಅಂತೀವಲ್ಲ ಅದು ರಿಲೇಟೆಡ್ ಬಂದಿದೆ. ಸೊ ಏನ್ ಅಪ್ಡೇಟ್ ಅಂತಂದ್ರೆ ಈಗ ಇದೇನ್ ಮೀನುಗಾರಿಕೆ ಕೆಲಸ ಮಾಡ್ಲಿಕ್ಕೆ ಜನರು ಹೋಗ್ತಾರಲ್ಲ, ಇದೇ ವರ್ಕ್ ಇದೇ ವ್ಯವಸಾಯ ಅಂತ ಮಾಡ್ಕೋತಾರಲ್ಲ. ಓಕೆ, ಸೊ ಆ ತರ ಏನಾದ್ರೂ ಹೋಗಿದಾಗ ಏನಾದ್ರೂ ಅಪಘಾತ ಅಥವಾ ಆಕ್ಸಿಡೆಂಟ್ ಆಯ್ತು, ಓಕೆ, ಏನಾದ್ರೂ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯ್ತು ಅಂತಂದ್ರೆ ಸೊ ಆ ತರ ಏನ್ ಮೀನುಗಾರಿಕೆ ಏನ್ ವರ್ಕರ್ಸ್ ಇರ್ತಾರಲ್ಲ ಅವ್ರದ್ದು ಇಫ್ ಡೆತ್ ಆಯ್ತು, ಅನ್ಫಾರ್ಚುನೇಟ್ ಡೆತ್ ಆಯ್ತು ಅಂತಂದ್ರೆ ಅವ್ರ ಫ್ಯಾಮಿಲಿಗೆ, ಅವ್ರ ಕುಟುಂಬಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ದುಡ್ಡು ಅಂತಂದ್ರೆ ಆಲ್ರೆಡಿ 8 ಲಕ್ಷ ಕೊಡ್ತಿದ್ರು. ಓಕೆ, 8 ಲಕ್ಷ ಆಲ್ರೆಡಿ ಇತ್ತು ಇದು. ಸೊ ಇವಾಗ ಅದು ಅಪ್ಡೇಟ್ ಆಗಿದೆ ಅಥವಾ ಇದು ಅಪ್ಗ್ರೇಡ್ ಮಾಡಿದ್ದಾರೆ. ಎಷ್ಟು ಅಂತಂದ್ರೆ 10 lakhs ವರೆಗೂ. ಓಕೆ, ಅಂಡ್ ವಿಶ್ವ ಮೀನುಗಾರಿಕೆ ರೀಸೆಂಟ್ಲಿ ಒಂದು ಇವೆಂಟ್ ಲಾಂಚ್ ಆಗಿತ್ತು ಅಥವಾ ಇವೆಂಟ್ ಆಗಿತ್ತು. ಅಲ್ಲಿ ಕೂಡ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಅವರು ಕೂಡ ಇದು ಇನ್ಫಾರ್ಮೇಶನ್ ಹೇಳಿದ್ರು. ಅಂಡ್ ಅವ್ರ ಫೇಸ್ಬುಕ್ ಮೇಲೆ ಕೂಡ ಇದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಓಕೆ, ಸೊ 8 ಲಕ್ಷದಿಂದ ಈಗ 10 ಲಕ್ಷಕ್ಕೆ ಏರಿಕೆ ಮಾಡಲು ನಮ್ಮ
ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಿರ್ಬೋದು. ಓಕೆ, ಇಲ್ಲಿ ಬರ್ದಿದೆ. ಓಕೆ, ಸೊ ಈಗ 10 lakhs rupees ಸಿಗ್ಬೋದು ಅವ್ರ ಫ್ಯಾಮಿಲೀಸಿಗೆ ಯಾರ್ದು ಅನ್ಫಾರ್ಚುನೇಟ್ ಡೆತ್ ಆಗುತ್ತೆ ಮೀನುಗಾರಿಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದಾಗ. ಓಕೆ, ನೆಕ್ಸ್ಟ್ ನಂದಿನಿ ಏನ್ ಕಂಪನಿ ಇದೆಯಲ್ಲ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಥವಾ ಕರ್ನಾಟಕದ ಆಫ್ ಗೌರ್ಮೆಂಟ್ ಕಂಪನಿ ಅಂತ ಅನ್ಬೋದು. ಸೊ ಇದೇನ್ ನಂದಿನಿ ಪ್ರಾಡಕ್ಟ್ಸ್ ಅಥವಾ ನಂದಿನಿ ಹಾಲ್ ಏನಿದೆಯಲ್ಲ, ಈಗ ಇಂಡಿಯಾದೇನ್ ಕ್ಯಾಪಿಟಲ್ ಸಿಟಿ ಇದೆಯಲ್ಲ ಡೆಲ್ಲಿ, ಓಕೆ, ಅಲ್ಲಿ ಕೂಡ ಇದನ್ನ ಈಗ ಲಾಂಚ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ಈಗ ನಂದಿನಿ ಪ್ರಾಡಕ್ಟ್ ಸಿಗ್ಬೋದು. ಆನರೇಬಲ್ ಚೀಫ್ ಮಿನಿಸ್ಟರ್ ಸರ್ ಅವರು ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ರೀಸೆಂಟ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಈಗ ನೀವು ಅನ್ಬೋದು ಈಗ ಡೆಲ್ಲಿನಲ್ಲಿ ಕೂಡ ನಂದಿನಿ ಪ್ರಾಡಕ್ಟ್ಸ್ ಅಥವಾ ನಂದಿನಿ ಹಾಲ್ ಏನಿದೆಯಲ್ಲ ಅದು ಸಿಗುತ್ತೆ ಅಥವಾ ಸಿಗ್ತಾ ಇದೆ ಅಂತ. ಓಕೆ, ಅಂಡ್ ಆಲ್ರೆಡಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಈಗ 2.5 lakh ಲೀಟರ್ ಅನ್ನ ಸೇಲ್ ಕೂಡ ಆಗಿದೆ ಅಂತ. ಓಕೆ, ಸೊ 2.5 ಲಕ್ಷ ಹಾಲನ್ನ ಲೀಟರ್ 2.5 ಲಕ್ಷ ಲೀಟರ್ ಹಾಲ್ ಕೂಡ ಈಗ ಸೇಲ್ ಆಗಿದೆ. ಅಂಡ್ ನೆಕ್ಸ್ಟ್ 6 months ನಲ್ಲಿ 5 ಲಕ್ಷ ಲೀಟರ್ ಕೂಡ ಇದು ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಎಲ್ಲಿ ನಡೀತಿದೆ ಅಸೆಂಬ್ಲಿ ಸೆಷನ್ ಅಂತಂದ್ರೆ ಇಲ್ಲಿ ಬೆಳಗಾವಿನಲ್ಲಿ ನಡೀತೆ. ಓಕೆ, ಸೊ ಯಾವಾಗಿನಿಂದ ಅಂತಂದ್ರೆ 9th ಡಿಸೆಂಬರ್ ಅಂದ್ರೆ ನೆಕ್ಸ್ಟ್ ಮಂತ್ 9 ಡಿಸೆಂಬರ್ಲಿಂದ 20 ಡಿಸೆಂಬರ್ ವರೆಗೂ ಇದು ಅಸೆಂಬ್ಲಿ ಸೆಷನ್ ನಡೆಯುತ್ತೆ ಬೆಳಗಾವಿನಲ್ಲಿ. ಓಕೆ, ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಅಂತ ಅನ್ಬೋದು. ಓಕೆ, ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.